ಆಹಾ, ಹೇಳ್ಕೊಳಕ್ಕೆ ಒಂದೂರು, ತಲೆ ಮ್ಯಾಗೆ ಒಂಚೂರು, ಮಲಗೋಕೆ ಭೂಮ್ ತಾಯಿ ಮಂಚ, ಕೈ ಹಿಡ್ದೊಳ್ ಪುಟ್ ನಂಜಿ, ನಗು ನಗುತ್ತಾ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಬಹಳ ದಿನಗಳ ನಂತರ ಪೂಜಾ ಕೆ ರಾಜ್ ಅವರು ಈಗ ಅಡುಗೆ ಮಾಡೋಕ್ಕೆ ಹೊರಗಡೆ ಥಿಂಗ್ಸ್ ಎಲ್ಲ ತೊಗೊಂಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಟನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಇವತ್ತು ಮಡ್ಕೆಲಿ ಮಾಡ್ತಾಯಿದ್ದೀನಿ, ಹಾಗಾಗಿ ಮಟನ್ ಚಾಪ್ಸ್ ಅಂತ ಇದು. ಅಂದರೆ ಎಲ್ಲ ಮಟನ್ ಚಾಪ್ಸ್ ಎಲ್ಲ ಹೇಗೆ ಮಾಡ್ತಾರೆ ಅದೇ ಥರನೇ, ಆದರೆ ನಾನು ಇವತ್ತು ಮಡ್ಕೆಲಿ ಮಾಡ್ತಾಯಿದ್ದೀನಿ, ಅದೇ ಸ್ಪೆಷಲ್ ನನಗೆ. ಫಸ್ಟು ಇದು ಮ್ಯಾರಿನೇಟ್ ಮಾಡಿಡೋಣ. ನೋಡಿ, ನಾನು 3/4 kg ಅಷ್ಟು ಮಟನ್ ತೊಗೊಂಡಿದ್ದೀನಿ. ಅವರು ಚೆನ್ನಾಗಿ ಕಟ್ ಮಾಡಿದ್ರು, ನಂಗೆ ಇನ್ನೂ ಸ್ವಲ್ಪ ಸಣ್ಣ ಬೇಕಿತ್ತು, ಹಾಗಾಗಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ತೊಗೊಂಡಿದ್ದೀನಿ, 3-4 ಸ್ಪೂನಷ್ಟು. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೋಡಿ, ಈರುಳ್ಳಿ ಮತ್ತು ಅರಳುಪ್ಪು ಮತ್ತು ಪೆಪ್ಪರ್ ಪೌಡ್ರು ಮತ್ತು ಮಟನ್ ಮಸಾಲ, ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಎಲ್ಲ ಒಟ್ಟಿಗೆ ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಾಂಸಕ್ಕೆ ಹಿಡಿಬೇಕು, ಹಾಗಾಗಿ. ಮತ್ತು ಇದನ್ನು ನಾನು ಯೂಟ್ಯೂಬಲ್ಲಿ ಕೂಡ ನೋಡ್ಕೊಂಡಿದ್ದೆ, ಮಡ್ಕೆಲಿ ಮಾಡೋದು. ಹಾಗಾಗಿ ಖುಷಿಲಿ ಮಡ್ಕೆಲಿ ಮಾಡೋದು ಅಂತ 2 ದಿನದಿಂದ ವೆಯ್ಟ್ ಮಾಡಿ ನಮ್ಮನೆಯವರಿಗೆ ಫ್ರೀ ಆದಮೇಲೆ ಇವತ್ತು ಮಾಡ್ತಾಯಿದ್ದೀವಿ. ನೋಡಿ, ಇದಕ್ಕೆ ಇನ್ನೂ ಸ್ಟವ್ ಆನ್ ಮಾಡಿಲ್ಲ, ಸುಮ್ಮನೆ ಹಾಗೆ ಇಟ್ಕೊಂಡಿರೋದು. ನಾನು ಇದೇ ಫಸ್ಟ್ ಟೈಮ್ ಮಟನ್ ಮಾಡ್ತಾ ಇರೋದು. ಮತ್ತು ಯಾಕೆ ಅಂದರೆ ಇದು ಸ್ವಲ್ಪ ಬೇಯಲ್ಲ, ಅದೇ ಕಷ್ಟ. ಅಲ್ಲ, ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ, ಆದರೆ ಯಾವುದೂ ಚೆನ್ನಾಗಿ ಬಂದಿಲ್ಲ. ಹಾಗಾಗಿ ಬಿಟ್ಬಿಟ್ಟಿದ್ದೆ. ಒಂದು 4-5 ವರ್ಷದಿಂದ ನಾನು ಮಟನ್ದು ಕೆಲಸಕ್ಕೆ ಕೈ ಹಾಕೋದು ಬೇಡ ಅಂತ. ಆದರೆ ನೋಡೋಣ ಅಂತ ಹೇಳಿ ಮೊನ್ನೆ ಏನೋ ಯೂಟ್ಯೂಬ್ ನೋಡ್ತಾಯಿದ್ದೆ, ಅದರಲ್ಲಿ ಮಡಕೆ ಮಟನ್ ಮಸಾಲ ಅಂತ ಇತ್ತು. ಅದೇ ಟೈಮಿಗೆ ನಾನು ಮಡಕೆ ಬೇರೆ ತಗೊಬಂದು ಒಂದು 4 days ಆಗಿತ್ತು. ಹಾಗಾಗಿ ಮಟನ್ ಮಾಡೋಣ ಅಂತ ಖುಷಿಯಿಂದ ಮಾಡ್ತಾ ಇದ್ದೀನಿ ಇವತ್ತು. ಮಾಡು. ಇಲ್ಲಿಂದ ತಗೊಂಡೆ ಮಡಕೆ ಸುಮಾರು ಸೆಟ್ಗಳು ತಗೊಂಬಂದೇನೆ. ಒಂದು 2-3 ತಗೊಬರ್ಬೇಕು ಆಸೆ ಇದೆ. ಆದರೆ ನಾವು ಯಾವಾಗಲೂ ನಾನು ಹೋಗುವಾಗ ಬರೀ ಬೈಕಲ್ಲಿ ಕಾರಲ್ಲಿ ಹೋಗುವಾಗ ಅಲ್ಲಿ ಸಡನ್ನಾಗಿ ನೋಡ್ತಿದ್ದೆ, ಕಾರ್ ನಿಲ್ಸೋಕ್ಕಾಗ್ತಾ ಇರಲಿಲ್ಲ, ಹಾಗಾಗಿ ತಗೊಂಡಿರಲಿಲ್ಲ. ಆದರೆ ನಾನು ಡೈಲಿ ವಾಕ್ ಹೋಗ್ತೀನಲ್ಲ, ಸೊ ಅಲ್ಲಿ ಇಟ್ಕೊಂಡಿದ್ರು. ಅವತ್ತು ವಾಕ್ ಹೋಗೋದು ಬಿಟ್ಟು 1 ಗಂಟೆ ಇದು ಖರೀದಿ ಮಾಡ್ತಾ ನಿಂತಿದ್ದೆ. ಮೊದಲೆಲ್ಲ ಮಡಿಕೆಯಲ್ಲಿ ಮಾಡಿದ್ರೆ ಕಡಿಮೆ ಬಜೆಟ್ ಅನ್ನೋರು, ಈಗ ಮಡಿಕೆನೇ ದೊಡ್ಡ ಸ್ಟ್ಯಾಂಡರ್ಡ್ ಆಗೋಗಿದೆ ಅಲ್ವಾ? ಇದು ನಾನು ತಗೊಬಂದಿರೋದು ಜಾಸ್ತಿನ ಕಡಿಮೆನಾ ಅಂತ ನನಗೆ ಗೊತ್ತಿಲ್ಲ, ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಖರೀದಿ ಮಾಡಿರೋದು. ಹಾಗಾಗಿ ಮತ್ತು ಅದರಲ್ಲಿ ಒಳ್ಳೆ ಮಡಿಕೆ ಸರಿ, ಮತ್ತು ಇನ್ನೊಂದು ಮಡಿಕೆ ಥರ ಇರುತ್ತೆ, ನಂಗೆ ಅದೇನು ಗೊತ್ತಿಲ್ಲ. ಏನೋ ಮಡಿಕೆ ತಗೋಬೇಕು ಅಂತ ಆಸೆ ಇತ್ತು, ಹಾಗಾಗಿ ತಗೊಬಿಟ್ಟು ಬಂದೆ. ಎಷ್ಟು ಕೊಟ್ಟೆ ಇದಕ್ಕೆ? ಇದಕ್ಕೆ 350. ಅದು ಜಾಸ್ತಿನ ಕಡಿಮೆನಾ ಅಂತ ನನಗೆ ಗೊತ್ತಿಲ್ಲ. 350 ಜಾಸ್ತಿನೇ ಕಡಿಮೆ. ಮಣ್ಣಿನ ಮಡಿಕೆ ಅವಾಗೆಲ್ಲ ಆ ಕಾಲದಲ್ಲಿ ತುಂಬ ಕಡಿಮೆ ಇರೋದು. ನನಗೆ ಗೊತ್ತಿಲ್ಲ. ಈ ಸ್ಟೀಲ್ ಪಾತ್ರೆ ಬರುತ್ತಾ ಇದರಲ್ಲಿ? ಅದೇ ಅಮೌಂಟ್ಗೆ ಬರುತ್ತಲ್ವಾ? ಬರುತ್ತಲ್ವಾ 350ಕ್ಕೆ? ಅದು ಕ್ವಾಲಿಟಿ ಬೇರೆ ಬೇರೆ ಥರ ಇರುತ್ತೆ. ಅಲ್ಲಿಗೆ ಮಣ್ಣಿನ ಮಡಿಕೆನೂ ಅದೇ ಪ್ರೈಸ್ ಬಂದಿದೆ ಅಂತಂದ್ರೆ ಯೋಚನೆ ಮಾಡು. ನೋಡಿ, ಈಗ ಮ್ಯಾರಿನೇಟ್ ಆಗಿದೆ. ಈಗ 1 ಗಂಟೆ ಟೈಮ್ ಹಾಗೆ ಇಡಬೇಕು. ಇದನ್ನು ತೋರಿಸಿ ನನ್ನನ್ನು ನಿನ್ನೆ ತೋರಿಸ್ತಾ ಇದ್ದೀವಿ ಇಷ್ಟು. ಹೌದಾ? ಈಗ ಸರಿ, ಇವಾಗ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ನಮ್ಮ ಮನೆಯವ್ರು ಸ್ವಲ್ಪ ಬಿಸಿ ಇದ್ದಾರೆ, ಹಾಗಾಗಿ ಇದು ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮಡಿಕೆ ನೋಡಿ, ಇವಾಗ ಚಾಪ್ಸಿಗೆ ಬೇಕಾದಂಥ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಈರುಳ್ಳಿ ಚಿಕ್ಕದು, ಯಾಕಂದರೆ ತಗೊಂಡಿದ್ರೆ 3/4 kg, ಹಾಗಾಗಿ 1 ಈರುಳ್ಳಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಪುದೀನ, ಕಾಯಿ ಮತ್ತು ಕಡಲೆ ಮತ್ತು ಪಾಲಾಕು ಮತ್ತು ಚಕ್ಕೆ, ಲವಂಗ. ಮಡಕೆ ಬಿಸಿ ಆಗ್ತಾ ಇದೆ. ಮತ್ತು ಏನಂದರೆ ಈ ಮಡಕೆನೂ ಮತ್ತು ಮ್ಯಾರಿನೇಟ್ ಮಾಡಿದ್ನಲ್ಲ, ಆ ಮಡಕೆ 2 ಒಟ್ಟಿಗೆ ತೊಗೊಬಂದೆ. ಈ ಮಡಕೆ ಮಟನಿಗಾಗಿ ಈ ಮಡಕೆ ತೊಗೊಬರಲಿಲ್ಲ, ಮಡಕೆ ತೊಗೊಬಂದಿದ್ದೀನಲ್ಲ ಅಂತ ಇವತ್ತು ಪಾಟ್ ಮಟನ್ ಮಾಡೋಣ ಅಂತ ತೊಗೊಬಿಟ್ಟು ಬಂದಿದ್ದೀನಿ. ಮತ್ತು ಇದು ನಮ್ಮಿಬ್ಬರಿಗೆ ಅಂದ್ಕೊಂಡು ತೊಗೊಬಂದೆ, ಹಾಗಾಗಿ ಸ್ವಲ್ಪ ಚಿಕ್ಕದು, ಹಾಗಾಗಿ ಅಷ್ಟು ಮಟನ್ ತೊಗೊಬಂದಿದ್ದೀನಿ. ಮತ್ತು ಇದಕ್ಕೆ ಇದು ಡೈರೆಕ್ಟ್ ತೊಗೊಬಂದಿದ ತಕ್ಷಣ ನಾವು ಒಲೆ ಮೇಲೆ ಇಡಬಾರ್ದು. ಅದು ನಾನು ತೊಗೊಬಂದು 4 days ಆಗಿತ್ತು. ಒಂದಿನ ನೀರಲ್ಲಿ ಮುಳುಗಿಸಿ, ಒಂದಿನ ಫುಲ್ ಎಲ್ಲ ಮುಳುಗಿಸಿಡಬೇಕು. ಆಮೇಲೆ 1-2 ದಿನ ನೀರು ತುಂಬಿಡಬೇಕು. ಆಮೇಲೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಾಕಬೇಕು. ಇವತ್ತು ನಾನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ, ಮತ್ತು ಇದಕ್ಕೆಲ್ಲ ಎಣ್ಣೆ ಸವರಿ ಮತ್ತು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನಾನು ಕುದಿ ಬರ್ಸಿದ ಮೇಲೆ ಮಡಕೆನ ಯೂಸ್ ಮಾಡ್ತಿರೋದು. ನೋಡಿ, ಈ ಥರ ಬರಬೇಕು. ಈ ಥರ ಮಡಕೆ. ಕೆಲವರು ಮಡಕೆ ಬೇಯಿಸ್ತಾರೆ ಅಡುಗೆ ಮಾಡೋಕ್ಕಿಂತ ಮುಂಚೆನೆ. ನೋಡಿ, ಎಣ್ಣೆ ಹಾಕ್ತಾ ಇದ್ದೀನಿ. ಮಡಕೆ ಅಲ್ವಾ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ತೀನಿ. ಮತ್ತು ಮಡಕೆದು ನಾನು
ತೊಗೊಬಂದ್ಮೇಲೆ ನಂಗೆ ಗೊತ್ತಿತ್ತು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು ಅಂತ. ಹಾಗಾಗಿ ಎಲ್ಲ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೆ. ಹಾಗಾಗಿ ಮತ್ತು ಇದನ್ನು ಪಳಗ್ಸೋಕ್ಕಿಂತ ಮುಂಚೆನೇ ಕೆಲವರು ಬೇಯಿಸ್ತಾರೆ ಒಲೆಲಿ ಇದನ್ನು. ನನಗೆ ಇಲ್ಲಿ ಯಾವ ವ್ಯವಸ್ಥೆ ಇಲ್ವಲ್ಲ, ಸೊ ಹಾಗಾಗಿ ಇಲ್ಲಿಗೆ ಅನುಗುಣವಾಗಿ ಯಾವ ಥರ ಈಸಿ ಆಗುತ್ತೆ ಆ ಥರ ನಾನು ಪಳಗ್ಸಿರೋದು. ಅಂದರೆ ತುಂಬ ಬಾಳಿಕೆ ಬರುತ್ತೆ ಅಂತಾರೆ. ಹಾಗಾಗಿ ನಾನು ಇನ್ನೂ ತುಂಬ ಮಡಿಕೆಗಳು ತಗೋಬೇಕು. ಸದ್ಯಕ್ಕೆ ಸಾಕು ಅಂತ 2 ತೊಗೊಬಂದಿದ್ದೀನಿ. ನೋಡಿ, ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ. ಇದ್ರ ಜೊತೆನೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಇದು ಊರಲ್ಲಿ ಜಾತ್ರೆ ತಂದು ಸೌಟ್ ಅಲ್ವಾ? ಅಲ್ಲ, ಜಾತ್ರೆಲ್ಲೇ ತೊಗೊಬಂದಿದ್ದು. ಬಟ್ ಈ ಸರಿ ಜಾತ್ರೆಯಲ್ಲಿ ಶಾಪಿಂಗ್ ಮಾಡಿದ್ದಲ್ಲ. ಇದು ನಮ್ಮದು ಕುಮಾರಲಿಂಗೇಶ್ವರ ಅಂತ ಒಂದು ಮಂದೇವರಿದೆ. ಅಲ್ಲಿ ಈಗ ಒಂದು 2-3 ವರ್ಷದಿಂದನೇ ತೊಗೊಬಂದು ಇಟ್ಕೊಂಡಿದ್ರು ನಮ್ಮಮ್ಮ. ಚೆನ್ನಾಗಿದೆ ಮಡಿಕೆಲಿ. ನಾನು ಮಡಿಕೆಲಿ ಮಾಡ್ತಾ ಇರೋದು ಇದೇ ಫಸ್ಟು, ಮಟನ್ ಮಾಡ್ತಿರೋದು ಇದೇ ಫಸ್ಟು. ಚೆನ್ನಾಗಿತ್ತು ಅಂದರೆ ನೀವು ನೋಡ್ತಾ ಇದ್ದೀರಾ ಅಂತ ಅರ್ಥ. ಚೆನ್ನಾಗಿತ್ತು ಅಂದರೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ ಅಂತ. ಚೆನ್ನಾಗಿ ಬಂದಿದ್ರೆ ಹಾಕ್ತೀವಿ. ನೋಡಿ, ಆ್ಯಕ್ಚುಲಿ ಈ ಕಲರೇ ಬೆಂಕಿ ಬರಬೇಕಂತೆ, ಒಳ್ಳೇದಂತೆ. ಆ್ಯಕ್ಚುಲಿ ಸ್ಟವಲ್ಲೆಲ್ಲ ನೀಲಿ ಕಲರ್ ಬರುತ್ತೆ. ಇವತ್ತೇನೋ ಖಾಲಿ ಆಗಿದೆಯಾ ಏನೋ, ಅದಕ್ಕೆ ಈಗ ಬರ್ತದೆ. ಬಟ್ ಆದರೆ ನಾನು ನಿನ್ನೆ ಎಲ್ಲ ಕೂತ್ಕೊಂಡು ನೋಡಿದ್ದೆ ಎಲ್ಲ ಮಡಿಕೆ ಹೇಗೆ ಪಳಗಿಸೋದು ಅಂತ. ಆವಾಗ ಹೇಳಿದರು, ಅಂದರೆ ಒಲೆಯಲ್ಲಿ ಮಾಡೋಕ್ಕೆ ಮಡಿಕೆ ಚೆನ್ನಾಗಿರುತ್ತೆ. ಯಾಕಂದರೆ ಕಲರ್ ಬರುತ್ತಲ್ಲ ಅಲ್ಲ ಬೆಂಕಿ, ಅದು ಒಳ್ಳೆಯದು. ಮತ್ತು ನೀಲಿ ಕಲರ್ ಬರೋ ಅಂಥದ್ದು ಅಷ್ಟು ಒಳ್ಳೇದಲ್ಲ ಹೆಲ್ತಿಗೆ ಅಂತ ಇನ್ನೂ ಹೇಳ್ತಿದ್ರು. ಮತ್ತು ಇದರಲ್ಲಿ 2 ದಿನ ನಾನು ನೀರು ಹಾಕಿಟ್ಟಿದ್ದೆ. ಎಷ್ಟು ಕೋಲ್ಡ್ ಇತ್ತು ಅಂದರೆ ನೀರು ಒಳ್ಳೆ ಫ್ರಿಜ್ಜಲ್ಲಿ ಇಟ್ಟು ಕುಡ್ದಾಗಿತ್ತು ಮಾತ್ರ. ಇನ್ನು ಈಗ ಅಡುಗೆ ಮಾಡಿದ್ನಲ್ಲ, ಮತ್ತೆ ಈಗ ನೀರು ತುಂಬಿಡಲ್ಲ, ಖಾರ ಖಾರ ಆಗಿಬಿಡುತ್ತೆ ನೀರೆಲ್ಲ. ಇದಕ್ಕೆ ಈರುಳ್ಳಿ ಫ್ರೈ ಆಗೋಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಹಸಿರು ಮೆಣಸಿನ್ಕಾಯಿ ಖಾರ ಇದ್ದವರು ಸ್ವಲ್ಪ ಕಡಿಮೆ ಹಾಕಿ, ನಮಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕಿದ್ದೀನಿ. ಒಂದು 6-7 ಹಾಕಿದ್ದೀನಿ. ಅದು ಅರ್ಧ ಕಟ್ ಮಾಡಿ. ಒಂದು 3 ಲವಂಗ ಹಾಕ್ತಾಯಿದ್ದೀನಿ. ಚಕ್ಕೆ 1-2 ಪೀಸು. ಮತ್ತು ಕಾಳು ಮೆಣಸು, ನನಗೆ ತುಂಬ ಇಷ್ಟ ಕಾಳು ಮೆಣಸು. ಸೊ ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನಾವು ನೋಡಿ ಮಟನಿಗೂ ಮೆಣಸು ಪೌಡ್ರ್ ಹಾಕಿದ್ದೀನಿ ಮತ್ತು ಉಪ್ಪು ಹಾಕಿದ್ದೀನಿ. ನೀವು ಹಾಕೋಬೇಕು. ನೋಡಿ, ಇವಾಗ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ತೆಗಿಯೋ ಟೈಮ್ ಅಲ್ವಾ, ಸೊ ಹಾಗಾಗಿ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುದೀನ, 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಸಾಂಬಾರು ಸೊಪ್ಪು ತೊಗೊಂಡಿದ್ದೆ. ಮಡಿಕೆ ಸ್ವಲ್ಪ ಉರಿ ಜಾಸ್ತಿ ಕೊಟ್ಟರೆ ನಡೆಯುತ್ತೆ. ಮಡಿಕೆಲಿ ಮಟನ್ ಹಾಕೊಂಡು ತಿನ್ನೋಕ್ಕೆ ಚಂದ ಅಲ್ವಾ? ನೋಡೋಣ ಯಾವ ಥರ ಟೇಸ್ಟ್ ಇರುತ್ತೆ. ಮಡಿಕೆ ಮಟನ್ ಬಿರಿಯಾನಿ ಅಂತ ಬರುತ್ತೆ, ಸಖತ್ತಾಗಿ. ನಾವು ನೋಡಿ ಮುಂಚೆನೇ ಎಣ್ಣೆ ಹಾಕಿರ್ತೀವಲ್ಲ, ಇದಕ್ಕೆ ಎಣ್ಣೆ ಹಾಕಿ ನಾನೆಲ್ಲ ಪಳಗಿಸಿಟ್ಟಿದ್ದೀನಲ್ಲ. ಸೊ ಎಣ್ಣೆ ಹಾಕಿದರೆ ಮಡಿಕೆ ಬಿಡಲ್ಲ ಮತ್ತು ಅಡುಗೆಗಳು ಒತ್ತಲ್ಲ. ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇದು ಪಾಲಕ್ ಸೊಪ್ಪು 1 ಕಟ್ಟೋಷ್ಟು ತೊಗೊಂಡಿದ್ದೀನಿ. ಬಟ್ ಇಷ್ಟೊಂದು ಅನಿಸುತ್ತೆ, ಆಮೇಲೆ ಕಡಿಮೆ ಆಗುತ್ತೆ ಬೆಂದ ಮೇಲೆ. ಇದು ಎಂಥ ಮಟನ್ ಅಂತ ಇದು ಈ ಟೈಪ್ ಮಾಡ್ತಿದ್ದೀರಾ? ನನಗೆ ಗೊತ್ತಿಲ್ವಾ? ಇದು ಮಡಿಕೆಲಿ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಮಟನ್ ಚಾಪ್ಸ್. ಓಹೋ ನೀವು ಮಟನ್ ಚಾಪ್ಸಿಗೆ ಪುದೀನ ಇದನ್ನೆಲ್ಲ ಹಾಕ್ತಾರಾ? ಪಾಲಕ್ನ ಹಾಕ್ತಾರಾ? ಯೂಟ್ಯೂಬಲ್ಲಿ ನಾನು ನೋಡಿದ್ದೀನಿ, ಅದೇ ಮೇಲೆ ಹೇಳ್ತಾ ಇದ್ದೀನಿ. ಹೌದಾ? ನೀವು ಬರೀ ನೀವು ಪುದೀನ ಮತ್ತು ಸಾಂಬಾರು ಸೊಪ್ಪನ್ನೇ ಜಾಸ್ತಿ ಹಾಕ್ಬಿಟ್ಟು ಮಾಡ್ಬೋದು, ಗ್ರೀನ್ ಬರುತ್ತೆ. ಮತ್ತು ಪಾಲಕ್ ಒಳ್ಳೆ ಕಲರ್ ಕೊಡುತ್ತೆ ಮತ್ತು ತುಂಬ ಒಳ್ಳೆಯದು. ಒಂದು ನಿಮಗೆ ಪಾಲಕ್ ಬೇಡ ಅಂದರೆ ಸಬ್ಗೆ ಸೊಪ್ಪು ಅಂತ ಬರುತ್ತೆ, ನಾವು ಸಬ್ಗೆ ಸೊಪ್ಪು ಅಂತ ಹೇಳೋದು. ಅದು ಬೇಕಾದರೆ ನೀವು ಹಾಕೊಬೋದು. ಮೆಂತ್ಯನೂ ಹಾಕೋಬೋದು. ಮೆಂತ್ಯ ಸ್ವಲ್ಪ ಕಹಿ ಇರುತ್ತೆ, ನೋಡಿ ಹಾಕೊಬೇಕು ಸ್ವಲ್ಪ. ಇಷ್ಟರಲ್ಲಿ ಅಷ್ಟು ಮಟನ್ ಬೇಯಿಸ್ಬೋದಾ ಅಂತ ಅನ್ಕೊತಾ ಇದ್ದೀರಲ್ವ? ನಾನು ಮಟನ್ ತಗೊಬಂದಿದ ತಕ್ಷಣ ಫಸ್ಟ್ ಮಾಡಿದ್ದೆ ಆ ಕೆಲಸ. ಹಾಕಿ ನೋಡಿದೆ, ಆಗುತ್ತೆ ಅಂದಮೇಲೆ ಧೈರ್ಯ ಮಾಡಿದೆ. ನಮ್ಮ ಇಲ್ಲಿ ಅಮ್ಮ ಸ್ಟಾರ್ಟ್ ಮಾಡ್ಕೊಂಡ್ರಿ ಫುಟ್ಬಾಲ್. ಬಾಲ್ ಕೆಳಗೆ ಬೀಳ್ತೀರಿ. ಓ ಅಮ್ಮ ಅದು ಬಿಡೋಕೆ ಬಿಡಲ್ಲ, ಅದು ಸುಲಭವಾಗಿ. ನೋಡಿ, ಆ್ಯಕ್ಚುಲಿ ನಾನು ಇವಾಗ ಬಾಲಲ್ಲಿ ನೋಡಿ ಹೆಂಗೆ ಯಾವ್ದಾದ್ರು ಫುಟ್ಬಾಲ್ ಟೀಮಿಗೆ ಸೇರ್ಸೋಣ ನಮ್ಮ ಅಮ್ಮನ. ಇದು ಆ್ಯಕ್ಚುಲಿ ಇದು ನನ್ನ ಸೈಡು, ಆಚೆ ಅಮ್ಮು ಸೈಡು. ಈಚೆಗೆ ಬಂದಿದ ತಕ್ಷಣ ಅಮ್ಮು ಸುಮ್ಮನೆ ಆಗ್ಬಿಡುತ್ತೆ ನೋಡಿ. ಈಗ ತಗೊಂಡು ಕೊಡುತ್ತೆ ನೋಡಿ. ಓಕೆ ಓ, ಮಡಿಕೆ ಬಿರಿಯಾನಿ ರೆಡಿ ಆಗ್ತಾ ಇದೆ. ಮಡಿಕೆ ಚಾಪ್ಸ್. ಮಡಿಕೆ ಚಾಪ್ಸು ನೋಡಿ, ನೀವು ಅಷ್ಟು ಉರಿ ಜಾಸ್ತಿ ಇದ್ರೂ ಕೂಡ ಮಾತ್ರ ಗೊತ್ತಿಲ್ಲ. ಓ, ಶ್ರಿಂಕ್ ಆಗೋಯ್ತಲ್ವಾ ಎಲ್ಲ ಸೊಪ್ಪುಗಳು? ನೋಡಿ, ಸೊಪ್ಪೆಲ್ಲ ಎಷ್ಟು ಹಾಕಿದ್ದೆ, ಎಷ್ಟಾಗೋಯ್ತು. ನಾನು ಆ್ಯಕ್ಚುಲಿ ಇಲ್ಲಿ ನಾವಿಬ್ಬರೇ ಇರೋದ್ರಿಂದ ನಾನು ಕಾಯಿ ತುಂಬ ಉಪಯೋಗಿಸಲ್ಲ. ಸೊ ಹಾಗಾಗಿ ಕಾಯಿ ತೀರಾ ಕಡಿಮೆ. ಹಾಗಾಗಿ ಕೊಬ್ಬರಿನ ನಾನು ನೆನೆ ಹಾಕಿ ಕಾಯಿ ಹಂಗೆ ಸ್ವಲ್ಪ ಅರಳ್ಕೊಳ್ಳುತ್ತೆ, ಆವಾಗ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದು ಹಾಕ್ಕೊಂಡಿರೋದು. ನೀವು ಆದರೆ ಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇದು ಆಫ್ ಮಾಡ್ಕೊತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡೋದಷ್ಟೇ. ನೋಡಿ, ಇವಾಗ ಈ ಜಾರಿಗೆನೆ
ಏನು ಗಮ್ ಗಮ್ ಅಂತ ಈಗಲೇ ಚಾಪ್ಸ್ ಸ್ಮೆಲ್ ಬರ್ತಿದೆ. ಅಥವಾ ಮಡಕೆ ಮಾಡಿರೋದಕ್ಕೆ ಈ ಸ್ಮೆಲ್ಲು, ಅಥವಾ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಈ ಸ್ಮೆಲ್ಲು ಗೊತ್ತಿಲ್ಲ. ಏನೀಗ ಮಡಕೆ ಸಮೇತ ಕಡ್ಕೊಂಡು ತಿನ್ನಂಗೆ ಆಗ್ತಾ ಇದೆ. ನಮ್ಮ ಅಮ್ಮ ಕೊಟ್ಟರೆ ಮಡಕೆನ ಮೂಳೆ ಅಂತ ಕರೀತೀವಿ. ತುಂಬ ಚೆನ್ನಾಗಿದೆ ನೋಡೋಣ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ. ಹಾಂ, ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ. ಹೇಗೆ ಬರುತ್ತೆ ಅಂತ ನೋಡೋಣ. ಮಟನ್ ಬೆಂದರೆ ಸಾಕು ನನಗೆ ಅಂತ 4 ಸರಿ ಕೇಳಿದ್ದೀನಿ ಅವ್ರನ್ನ, ಚೆನ್ನಾಗಿ ಬೇಯುತ್ತಾ ಅಂತ. ಇಲ್ಲ ಎಳೆ ಮಾಂಸ ಅಂತ ಹೇಳಿದ್ರು. ಸೊ ಹಾಗಾಗಿ ತಗೊಬಂದಿದ್ದೀನಿ ನೋಡಿ. ಅದನ್ನ ಬೆಂದಿಲ್ಲ ಅಂದರೆ ವಾಪಸ್ಗೆ ತಗೊಂಡ್ಬಿಡ್ತೀವಿ. ತಗೊಬನ್ನಿ ಅಂತ ಹೇಳಿದ್ದಾರೆ. ನಾನಂತೂ ತಗೊಂಡೋಗಿ ಕೊಡ್ತೀನಿ ನಾಳೆ ಬೆಳಗ್ಗೆ ಮಾತ್ರ. ನೋಡಿ ಇದಕ್ಕೆ ನೋಡಿ ಸ್ವಲ್ಪ ನನಗೇನು ಕಡಲೆ ಅಷ್ಟು ಇಷ್ಟ ಇಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಏನೋ ನಮ್ಮಮ್ಮ ತುಪ್ಪ ಕೊಟ್ಟು ಕಳಿಸಿದ್ರೆ ಮಾತ್ರ ನಾನು ಕಡಲೆ ಸಕ್ಕರೆ ತುಪ್ಪಕ್ಕೋಸ್ಕರ ಕಡಲೆ ತಗೊಂಡು ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ನಾನು ಕಡಲೆ ಪಡ್ಲೆಲ್ಲ ಇಟ್ಕೊಂಡಿಲ್ಲಲ್ಲ. ಹಾಂ, ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಎಷ್ಟು ಗ್ರೈಂಡ್ ಬೇಕು ಅಲ್ಲ, ಗ್ರೈಂಡ್ ಆಗೋಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆ, ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಬರ್ತೀನಿ. ಮಾತ್ರ ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ. ಚಟ್ನಿ ಏನು ಮಾಡ್ತೀವಿ? ಹಾಂ, ಓಕೆ, ಇವಾಗ ಇದು ರೆಡಿಯಾಗಿದೆ. ಆ್ಯಕ್ಚುಲಿ ಹಿಂಗೆ ಕಪ್ಪ ಸ್ಟೌವಲ್ಲಿ ಈ ಥರ ಕಪ್ಪಾಗುತ್ತೆ ಅಂತ ಗೊತ್ತಿರಲಿಲ್ಲ. ಇಲ್ಲ, ಒನ್ ಟೈಮ್ ಯೂಸ್ ಹೆಂಗೆ? ಇಲ್ಲ ನೋಡಿ, ಒಲೆಯಲ್ಲಿ ಮಾಡಿದ್ರೆ ಹೆಂಗೆ ಹೊಗೆ ಹಿಡಿಯುತ್ತೆ ಆ ಥರ ಹಿಡಿದಿದೆ. ಅಂದರೆ ಇದ್ರ ಪ್ರಾಬ್ಲಮ್ ಅನಿಸುತ್ತೆ ಸ್ಟವ್ವಿಂದು. ಹಾಂ, ಮತ್ತು ಇದು ನೀವು ಮಡಕೆ ತಗೋರುವಾಗ ನೋಡಿ ಚೆನ್ನಾಗಿರೋದು ಬರಬೇಕು. ನಂಗೆ ಗೊತ್ತಿಲ್ಲ, ಬಟ್ ನಾನು ಚೆನ್ನಾಗಿದೆ ಅಂತ ತಗೊಬಿಟ್ಟು ಬಂದೆ, ನೋಡೋಕೆ ಚೆನ್ನಾಗಿದೆ ಅಂತ. ಆದರೆ ಇದು ಆ್ಯಕ್ಚುಲಿ ತೆಳು ಇರಬೇಕಂತೆ, ತುಂಬ ತೆಳು ಇರಬೇಕಂತೆ. ಅದು ನೋಡಿ ತಗೋರ್ಬೇಕು. ಬಟ್ ಇದು ಸ್ವಲ್ಪ ದಪ್ಪ ಏನೇ ಇದೆ. ಫಸ್ಟ್ ಟೈಮ್ ಅಲ್ವಾ, ನನಗೂ ಗೊತ್ತಾಗಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಆಪ್ಷನಲ್ ಇದೆಲ್ಲ. ಇದು ನನ್ನ ಖುಷಿಗೆ ನಾನು ಮಾಡ್ತಾ ಇರೋದು. ಯಾಕಂದರೆ ನನಗೆ ಹೆಂಗೆ ಅಂದರೆ ಎಲ್ಲ ಮಸಾಲೆ ಗ್ರೈಂಡ್ ಮಾಡಿ ಹಾಕಿರೋದು ತಿನ್ನೋಕೆ ಇಷ್ಟ, ಮತ್ತು ಬಾಯಿಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಸಿಗಬೇಕು, ಅದು ಇಷ್ಟ. ಹಾಗಾಗಿ ನಾನು ಎರಡನ್ನೂ ಮಿಕ್ಸಲ್ಲಿ ಮಾಡ್ತಿರೋದು. ಇಲ್ಲ ಅಂದರೆ ನೀವು ಡೈರೆಕ್ಟ್ ರುಬ್ಬಿರೋದನ್ನೇ ಹಾಕಿಬಿಟ್ಟು ಇದಕ್ಕೆ ಮಟನ್ ಹಾಕಿದರೆ ಮುಗ್ದೋಯ್ತು. ಇವಾಗ ನೋಡಿ, ಈಗ ಎಣ್ಣೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ, ಇವಾಗ ಇದಕ್ಕೆ ಒಂದು ಈರುಳ್ಳಿ. ಹಾಂ ನೋಡಿ, ಇವಾಗ ಇದಕ್ಕೇ ರುಬ್ಬಿರೋ ಅಂಥದ್ದು ಗ್ರೀನ್ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಹಾಕಲ್ವಾ? ಹಾಕ್ತೀನಿ ನೆನೆಸಿಟ್ಕೊಂಡಿದ್ವಲ್ಲ, ಅದು ಹಾಕ್ಕೊಳ್ತಾ ಇದ್ದೀನಿ. ಅವಳೆ ಬಿರಿಯಾನಿಗೆ ಲೇಯರ್ ಕೊಡ್ತಾರಲ್ಲ ಹಂಗೆ ಕೊಡ್ತೀಯ ಈಗ? ಇದು ಕರೆಕ್ಟ್ ಆಯಿತು. ಓನ್ಲಿ ಇನ್ನೊಂದು ಲೇಯರಾ? ಟೊಮೊಟೊ ಯಾಕೆ ಹಾಕ್ತಿದ್ಯಾ? ಅದು ಆಪ್ಷನಲ್ಲ. ಅದು ಹಾಂ, ಇದು ಆಪ್ಷನಲ್. ನಿಮಗಿಷ್ಟ, ನಿಮ್ಮ ಇಷ್ಟ. ಹಾಕೋದಿದ್ರೆ ಹಾಕ್ಬೋದು. ಏನು ರುಬ್ಬಿಟ್ಕೊಂಡಿರೋದು? ಹಾಂ, ಇದು ಒಂದು 2 ಟೊಮೊಟೊ ಅಷ್ಟು ರುಬ್ಬಿಟ್ಕೊಂಡಿದ್ದೀನಿ. ಎಲ್ಲ ಯಾಕೆ ಒಟ್ಟಿಗೆ ಹಾಕ್ತಾಯಿದ್ದೀನಿ ಅಂದರೆ ಮಟನ್ ತುಂಬ ಹೊತ್ತಬೇಕಲ್ವ ಬೇಯೋಕ್ಕೆ. ಸೊ ಹಾಗಾಗಿ ಅದ್ರ ಜೊತೆನೇ ಕುದ್ಬಿಡುತ್ತೆ ಅಂತ ಹಾಕ್ಕೊಳ್ತಾ ಇರೋದಷ್ಟೇ ನಾನು. ಮಟನ್ ಚಾಪ್ಸ್ ಮಾತ್ರ ಅಲ್ಲ, ಮಟನ್ ಸಾಂಬಾರು ಮಾತ್ರ ನಮ್ಮ ದೊಡ್ಡಮ್ಮ ಸಕ್ಕತ್ತಾಗಿ ಮಾಡ್ತಾರೆ. ಆ ಮೆಂತ್ಯ ಸೊಪ್ಪು ಮತ್ತು ಅವರೆಕಾಳು ಆ ಸೀಸನಲ್ಲಿ ಹಾಕ್ಬಿಟ್ಟು ನಮ್ಮ ದೊಡ್ಡಮ್ಮ ಮಾಡ್ತಾರೆ ಮಟನ್ ಸಾಂಬಾರು ಸಕ್ಕತ್ತಾಗಿರುತ್ತೆ. ನೋಡಿ, ಮಡಕೆ ಚಿಕ್ಕದು ಅನಿಸುತ್ತಲ್ವ ಇದು? ಹಾಂ ನೋಡಿ, ಈಗ ಎಲ್ಲ ಮಸಾಲೆ ಹಾಕಿ ಮುಚ್ಚಿಟ್ಬಿಡ್ತೀನಿ. ನೋಡಿ, ಕುದಿ ಬರ್ತಾಯಿದೆ. ಇವಾಗ ಇದಕ್ಕೆ ಹರಳುಪ್ಪು ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ಅಷ್ಟು. ನಾನು ಅವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ, ಸೊ ಹಾಗಾಗಿ ಸ್ವಲ್ಪ ಹಾಕಿ. ನೋಡಿ, ನಾನು ನೀರು ಹಾಕಿಲ್ಲ, ಯಾಕಂದರೆ ನಾನು ಮಸಾಲೆನೇ ಜಾಸ್ತಿ ಹಾಕಿರೋದ್ರಿಂದ ನೀರು ಹಾಕಿಲ್ಲ. ಇವಾಗ ಇದನ್ನು ಒಂದು ಅರ್ಧ ಗಂಟೆ ಅಷ್ಟು ಹಾಗೆ ಬೇಯಕ್ಕೆ ಇಟ್ಬಿಡ್ತೀನಿ. ಮಧ್ಯ ತೆಗೆದು ನೋಡ್ತೀನಿ ಬೆಂದಿದೆಯೋ ಇಲ್ವೋ ಅಂತ. ಒಂದು ಹಾಫ್ ಆನ್ ಅವರ್ ಬೇಯಿಸಿದ್ರೆ ಮುಗೀತು ನಂದು ಮಡಕೆ ಮಟನ್ ಚಾಪ್ಸ್. ಹಾಂ ನೋಡಿ, ಇವಾಗ ಆ್ಯಕ್ಚುಲಿ ಅರ್ಧ ಗಂಟೆ ಅಲ್ಲ, 3/4 ಗಂಟೆ ಮೇಲಾಗಿದೆ. ನಾನು ಅವಾಗ ತೆಗ್ದು ತಿರುತ್ತಾ ಇದ್ದೆ. ನೋಡಿ ಎಷ್ಟು ತುಂಬ ಇತ್ತು. ಆಹಾ, ನಲ್ಲಿ ಮುಳೆ ನೋಡಿ ಹೇಗಿದೆ ಅಂತ. ನಾನು ಚೆನ್ನಾಗಿದೆ. ಇವಾಗ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿ ನೀರಿಂದ. ಈಗ ಮಡಕೆ ಆಗಿರೋದ್ರಿಂದ ಈಗ ನಾನು ಮುದ್ದೆ ಮಾಡ್ತೀನಿ. ಇದು ಮಡಕೆ ಆಗಿರೋದ್ರಿಂದ ಇದೇ ಥರ ಬಿಸಿ ಇರುತ್ತೆ ಮುದ್ದೆ ಆಗೋವರೆಗೂ. ಓಕೆ, ಇವಾಗ ಕ್ಲೋಸ್ ಮಾಡಿರ್ತೀನಿ. ಇವಾಗ ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ. ಹಾಂ, ಒಂದು ಮುದ್ದೆ ಆಗೋಷ್ಟು ಮಾತ್ರ ಮುದ್ದೆ ಮಾಡ್ತೀನಿ ಅಷ್ಟೇ. ನಿಂತೀನಲ್ವಾ? ನಾನು ತಿಂತೀನಿ, ಆದರೆ ಒಂದು ಮಾಡೋಕ್ಕೆ ಹೋದಾಗ 2 ಆಗುತ್ತೆ. ಅದಕ್ಕೆ ಒಂದು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅಥವಾ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತೀನಿ ಅಷ್ಟೇ. ಅಂದರೆ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ಮುದ್ದೆನ. ನಾನು ಕಲ್ತಿದ್ದು ಈ ಥರ. ಹಾಗಾಗಿ ನಾನೀಗ ನೀರು ಹಾಕಿ ಉಪ್ಪು ಹಾಕಿದ್ದೀನಿ ಡೈರೆಕ್ಟು. ಇದಕ್ಕೆ ಒಂದು ಸ್ವಲ್ಪ ಅಷ್ಟೇ, ಗಂಟಾಗಬಾರ್ದು. ನನಗೆ 1-2 ಸ್ಪೂನಷ್ಟು ಹಾಕಿ ನೋಡಿ. ಇದು ಜಾತ್ರೆ ತಗೊಂಡಿದ್ನಲ್ಲ ಆ ಮುದ್ದೆ ಕೋಲು, ಜಾತ್ರೆ ಮುದ್ದೆ ಕೋಲು ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ, ಸ್ವಲ್ಪ ಅಷ್ಟೇ. ಮುದ್ದೆ ಎಣ್ಣೆ ಹಾಕ್ತಿರೋದು ಇದೇ ಫಸ್ಟ್ ನೋಡಿದ್ದು ನಾನು. ಇಲ್ಲ, ಬಟ್ರೆಲ್ಲ ಹಾಕ್ಕೊಳ್ತಾರಲ್ಲ. ಹೌದಾ? ನಾವು ಎಲ್ಲರೂ ಒಂದೊಂದು ಥರ ಮುದ್ದೆ ಮಾಡ್ತಾರೆ. ನಾವು ಹೆಂಗೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾವು ಹಸಿ ಹಿಟ್ಟು ಅಂತೀವಿ. ನಾವು ರಾಗಿ ಹಿಟ್ಟು ಹಾಕಿ ಇದಕ್ಕೆ ಸ್ವಲ್ಪ ಅಂದರೆ 1-2 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕಿ ಗಂಟು ಹಾಕ್ದಲ್ಲೇ ನೀರು ಬಿಸಿ ಆಗೋದ್ರೊಳಗೆ ಹಿಟ್ಟು ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಗಂಟು ಹಾಕಿದಾಗೆ.
ಅವಾಗ ಅದು ಕುದಿತಾ ಸ್ವಲ್ಪ ಗಟ್ಟಿ ಬರುತ್ತೆ. ಹಿಟ್ಟು ಹಾಕಿರ್ತೀವಲ್ಲ, ಆ್ಯಕ್ಚುಲಿ ಕಂಠ ಇರೋದಾಗಬೇಕು, ಹಾಗಾಗಿ ಇದು ತಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ನಂದು ಹಾಲಿನ ಪಾತ್ರೆ. ನಾನಿಲ್ಲಿ ಮುದ್ದೆ ಮಾಡೋದು ತೀರಾ ಕಡಿಮೆ. ದಿನಕ್ಕೊಂದ್ಸರಿ ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿತೀವಿ. ಅದ್ರ ಜೊತೆಗೆ 2 ಮೊಟ್ಟೆ ಹಾಕೊಂಡು ಬೆಳಗ್ಗೆನೆ ಅಥವಾ ಕುಕುಂಬರು, ಫ್ರೂಟ್ಸ್, ವೆಜಿಟೇಬಲ್ಸ್ ಏನಿರುತ್ತೆ ಅದು ಹಾಕೊಂಡು ತಿಂತೀವಿ. ಆದರೆ ಮುದ್ದೆ ತೀರಾ ಕಡಿಮೆ. ಇವಾಗ ನೋಡಿ ಕುದಿ ಬರ್ತಾ ಇದೆ. ಕುದಿ ಬರೋ ಟೈಮಲ್ಲಿ ಈಗ ನಮಗೆ ಎಷ್ಟು ಇಟ್ಬೇಕು, ಫುಲ್ ಹಿಟ್ಟು ಹಾಕ್ಬಿಡ್ತೀವಿ. ಈಗ ಫುಲ್ಲಲ್ಲ, ನೋಡಿ ಹಾಕೊಳ್ಳೋದು. ಅಂದಾಜ್ ಮೇಲೆ ಹಾಕ್ತೀನಿ. ನಂಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಹೇಳೋಕ್ಕೆ ಗೊತ್ತಾಗಲ್ಲ ಇದು. ಇವಾಗ ನೋಡಿ ಕೋಲ್ ಹಾಕಿಡ್ತೀನಿ. ಎಲ್ಲರೂ ಹಾಕ್ತಾರೆ, ಹಂಗಾಗಿ ನಾನು ಹಾಕಿಡ್ತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತದೆ. ಎಲ್ಲ ಗಂಟೆ ಬಿಡ್ದಂಗೆ ಮಾಡಿದ್ದಿಲ್ಲಮ್ಮ. ಇದು ಸ್ಟವ್ ಒಂಥರ ವಿಚಿತ್ರವಾಗಿ ಆಡ್ತಿದ್ದಲ್ವ. ಆಗ ನೋಡಿದ್ರೆ ಒಲೆ ಉರ್ದಂಗೆ ಉರಿತು, ಈಗ ನೋಡಿದ್ರೆ ಮುದ್ದೆಗೆ ತಕ್ಕನಾಗಿ ಉರಿತಾ ಇದೆ. ಪೂಜಾ ಕೆ ರಾಜ್ ಅವ್ರದ್ದು ಈ ಮೆಥಡಲ್ಲಿ ಮುದ್ದೆ ಮಾಡಿದ್ರೆ ಯಾವುದೇ ದ್ರಾಕ್ಷಿ ಗೋಡಂಬಿಗಳು ಸೃಷ್ಟಿ ಆಗಲ್ಲ ಒಳಗೆ. ನೋಡೋಣ ಮುದ್ದೆ ಚೆನ್ನಾಗಿ ಬಂದರೆ ವಿಡಿಯೋ ಮುದ್ದೆದು, ಇಲ್ಲ ಅಂದರೆ ಇಲ್ಲ. ಬಟ್ಟೆನ ಕಾಲ ಹತ್ರ ಬಟ್ಟೆ ನಾನು ಹಂಗೆ ಮಾಡ್ತಾ ಇದ್ದಿದ್ದು ಊರಲ್ಲಿ. ಈಗಲೂ ಹಂಗೆ ಮಾಡು ನೋಡಿ. ಕೊನೆಗೂ ಅಲ್ಲಿಂದ ಕೆಳಗಡೆ ತರಿಸಿ ಮುದ್ದೆನ ಟ್ರೆಡಿಷನಲ್ ವೇಲಿ ಮುದ್ದೆ ತಿರುಗಿಸ್ತಾ ಇದ್ದೀವಿ. ಈಗ ಪ್ಲೇಟಿಗೆ ಎಣ್ಣೆ ಹಾಕ್ಕೊಂಡೆ. 2 ಮುದ್ದೆ ಆದ. ನಾವು ಊರಲ್ಲಿ ಇಂಥ 4 ಹಾಕ್ಬೇಕಾಗಿತ್ತು ಒಂದು ಮುದ್ದೆ ಆಗೋಕ್ಕೆ. ಊರಲ್ಲಿದ್ದಾಗ ಇವರೆಲ್ಲ ಪುಟಾಣಿದೊಳ್ಳೆ ಲಾಡು ಮಾಡ್ದಂಗೆ ಮಾಡ್ತಾವ್ರು ಮುದ್ದೆ. ಇದು ರೀ ಪುಟಾಣಿದ? ಮತ್ತೆ ಅದು ಮುಟಾಣಿದೆ. ನಾವು ಹೆಂಗೆ ಮುದ್ದೆ ತಿಂದರೆ ಇಂಥದ್ದು 4 ಹಾಕಿದ್ರೆ ಒಂದು ಮುದ್ದೆ ಆಗೋದು ನಮ್ಮದು. ನೋಡಿ ಇವಾಗ ಮುದ್ದೆ ರೆಡಿ. ಇದು ನೀರು ಸುರಿಬೇಕಿಲ್ಲ ಅಂದರೆ ಇಲ್ಲ ಅಂದರೆ ಒಣಗುತ್ತೆ ಅಂತ ಅಷ್ಟೇ. ಆಮೇಲೆ ನಮಸ್ತೆ ಮಾಡ್ಕೋಬೇಕು. ವಿಡಿಯೋಗೆ ಅಂತೆಲ್ಲ ನಮಸ್ತೆ ಮಾಡ್ಕೊತಿರೋದು. ಕಾಲಲ್ಲಿ ಒದ್ದಿರ್ತೀವಲ್ಲ, ಹಾಗಾಗಿ ನಮಸ್ತೆ ಮಾಡ್ಕೊಂಡೆ ಅಷ್ಟೇ. ಈಗ ಮುದ್ದೆ ಉಣ್ಣುವ ಸಮಯ. ಇಲ್ಲಿ ಅಮ್ಮವರು ಕೂಡ ಆ ಸ್ಮೆಲ್ಲಿಗೆ ಕಂಟ್ರೋಲಿಗೆ ಬರ್ತಾ ಇಲ್ಲ. ಆಹಾ, ಹೇಳ್ಕೊಳಕ್ಕೆ ಒಂದೂರು, ತಲೆ ಮ್ಯಾಗೆ ಒಂಚೂರು, ಮಲಗೋಕೆ ತಾಯಿ ಮಂಚ, ಕೈ ಹಿಡ್ದೊಳ್ ಪುಟ್ ನಂಜಿ, ನಗುತ್ತಾ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಆಕ್ಚುಲಿ ಇದೆಲ್ಲ ಇವತ್ತು ಖಾಲಿ ಆಗ್ಬಿಡ್ಬೇಕು ರೀ. ಹೌದಾ? ಯಾಕಂದ್ರೆ ನಾವು ನಾಳೆ ಇರಲ್ಲ. ನಾಳೆ ಒಂದು ಲಾಂಗ್ ಜರ್ನಿ ಹೋಗ್ತಾ ಇದೀವಿ. ನಾವು ನಾಳೆ ಲಾಂಗ್ ಜರ್ನಿ ಹೋಗ್ತಾ ಇದ್ವಿ, ಹಾಗಾಗಿ ಇಷ್ಟೆಲ್ಲ ಇವತ್ತು ಖಾಲಿ ಮಾಡಿಬಿಡ್ಬೇಕು ನಮ್ಮ ಮನೆಯವರು. ಟೇಸ್ಟ್ ಹೆಂಗಿದೆ ಅಂತ ನೋಡಿ ಹೇಳಿ. ತುಂಬ ಚೆನ್ನಾಗಿ ಬೆಂದಿದೆ. ಬೆಂದಿದೆಯಾ? ಸಾಫ್ಟ್ ಆಗಿದೆ. ನಿಮಗೆಲ್ಲ ಊಟ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಅರ್ಧ ತಿಂದಮೇಲೆ ನಿಂಬೆಹಣ್ಣಿರುತ್ತೆ. ಆ ನಿಂಬೆಹಣ್ಣ ಮಟನ್ ಮೇಲೆ ಹಿಂಗೆ ಸೋರಿಸ್ಬೇಕು, ಹಿಂಗೆ ಎಲ್ಲ ಕಡೆ ನಿಮ್ಗೆ ಯಾವ್ಯಾವ ಪೀಸ್ ಮೇಲೆ ಇದು ಬೇಕಲ್ಲಿ ಸೋರಿಸ್ಬೇಕು. ಆ್ಯಕ್ಚುಲಿ ಒಂದು ಕಡೆಯಿಂದ ನಿಧಾನಕ್ಕೆ ತಿನ್ಬೇಕು. ನೀವು ನನಗೆ ಹೇಳ್ಕೊಡ್ಬಾರ್ದು, ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಈಗ ಒಂದು ಈರುಳ್ಳಿನ ಹಂಗೆ ಕಚ್ಕೊಂಡು ತಿನ್ನಬೇಕು. ಆಗ ನಿಮ್ಮ ಬಾಯಿ ರಿಫ್ರೆಶ್ ಆಗುತ್ತೆ. ರಿಫ್ರೆಶ್ ಆಗಿದ ತಕ್ಷಣ ಮಟನ್ ಪೀಸ್ ತಗೊಂಡು ಬಾಯ್ಬೇಕು. ಊಟನ ಅನುಭವಿಸ್ಬೇಕು. ಹಿಂಗೆ ಸ್ವಲ್ಪ ಜಾಸ್ತಿ ಆಗಿದೆ ನಮ್ಮನೆಯವ್ರಿಗೆ. ಇಲ್ಲಿ ನೋಡಿ, ಇಲ್ಲಿ ಕಂಟ್ರೋಲ್ಗೆ ಬರ್ತಾ ಇಲ್ಲ ಇದು. ನೋಡಿ ನಮ್ಮ ಅಮ್ಮಗೂ ಅಷ್ಟೇ ರೆಡಿ ಇದೆ ಅದ್ರದ್ದು ಆದಂಥ ಬೋನು. ಅದೇ ಆದಂಥ ಬೋನು. ಅದಕ್ಕೆ ಅಮ್ಮ ಇಲ್ಲಿ ಬನ್ನಿ. ನಲ್ಲಿ ಮೂಳೆ ಅದರೊಳಗೆ ಚೆನ್ನಾಗಿ ಬಂದಿದೆ. ಸಕ್ಕತ್ತಾಗಿದೆ ಅಲ್ವ ಟೇಸ್ಟು, ಅದ್ಭುತವಾಗಿದೆ ಟೇಸ್ಟ್. ಮಡಕೆ ಅಂತಲ್ಲ, ಬರೀ ಮಡಕೆಲಿ ಮಾಡಿದ್ದೀನಿ ಅಷ್ಟೇ. ಬಟ್ ಮಡಕೆದೇನು ಸ್ಪೆಷಲ್ ಟೇಸ್ಟ್ ಏನಿಲ್ಲ. ಚಾಪ್ಸ್ ಮಾತ್ರ ಸಕ್ಕತ್ತಾಗಿದೆ. ನನಗೆ ಮಡಕೆದು ಸ್ವಾದ ಸಿಕ್ತು ಕಣಮ್ಮ. ನನಗೊಂಚೂರು. ಹೌದಾ? ನನಗೊಂಚೂರು ಮಡಕೆ ಸ್ವಾದ ಗೊತ್ತಾಯಿತು. ಇಂಥವು ಇಷ್ಟ. ಆ್ಯಕ್ಚುಲಿ ನನಗೆ ರೈಸ್ ಐಟಮ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮಾತ್ರ. ಅನ್ನಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಹೌದಾ? ಮತ್ತು ಇಲ್ಲಿಗೆ ನಮ್ಮ ಮುದ್ದೆ ಮತ್ತು ಮಡಕೆ ಮಟನ್ ಚಾಪ್ಸ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನಾನು ಮಾಡಿರೋ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ಸೀದಾ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಎಲ್ಲ ವೀಡಿಯೋಸ್ನ ಬ್ರೌಸ್ ಮಾಡಬಹುದು. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.